ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಸುಪುತ್ರ ಒಂದು ಸುಭಾಷಿತ ಹೇಳಿದ್ದಾರೆ. ಸುಭಾಷಿತ ಅನ್ನೋದಕ್ಕಿಂತ ಗೋಲ್ಡನ್ ವರ್ಡ್ಸ್ ಏನು ಅಂತ ಹೇಳಿದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ, ಅದಕ್ಕಿಂತ ಹೆಚ್ಚಾದ ಸೇವೆಯನ್ನ ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂತ ಗೌರವಾಮೀಯ ಅಭಿಮಾನ ಅಂತ ಹೇಳಿದ್ದಾರೆ. ಅಷ್ಟು ಆ ಒಡೆಯರವರ ಕಾಣಿಕೆ ಕರ್ನಾಟಕಕ್ಕೆ, ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಕ್ಕೆ KRS ಅನ್ನ ಅವ್ರ ಮನೆಯಲ್ಲಿದ್ದಂತ ಒಡವೆಗಳನ್ನ ಬಾಂಬೆಯಲ್ಲಿ ಅಡಬಿಟ್ಟು KRS ಅನ್ನ ಕಟ್ಟಿದ್ರು. ಇವತ್ತು ಆ KRS ಇಂದ ಮೈಸೂರು, ಮಂಡ್ಯ, ಬೆಂಗಳೂರು ನಾವು ಅನ್ನ ತಿಂತಾ ಇದ್ದೀರಿ, ನೀರು ಕುಡಿತಾ ಇದ್ದೀರಿ. ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿ ತಂದದ್ದು, ಸೋಪ್ ಫ್ಯಾಕ್ಟರಿ ಇರ್ಬೋದು, ಸಕ್ಕರೆ ಫ್ಯಾಕ್ಟರಿ ಇರ್ಬೋದು, ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು. ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತ ಎಲ್ಲಾ ಜಾತಿ ಸಮುದಾಯಕ್ಕೂ ಆ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂತವ್ರು ಒಡೆಯರ್ ವಂಶಸ್ಥರು. ಅಂತವ್ರನ್ನ ಸಿದ್ದರಾಮಯ್ಯನವರು ಮೂಡ ಸೈಟ್ ಅಲ್ಲಿ 14 ಸೈಟ್ ನನಗೆ ಬೇಕು ಅಂತ ತಗೊಂಡವ್ರನ್ನ, ಚಿನ್ನ ಅಡಬಿಟ್ಟು KRS ಅನ್ನ ಕಡ್ದಂತವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ. ಹೋಲಿಕೆ ಮಾಡುವಂಥವ್ರು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲ, ಅದು ಪುಣ್ಯ. ಈ ತರ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನ ಕೊಟ್ಟರು, ಈ ನಾಡಿಯನ್ನ ಸಮೃದ್ಧಿ ಮಾಡಿದ್ರು, ಅವ್ರಿಗೆ ಅವಮಾನ ಮಾಡಿದ್ದಾರೆ. ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡಿದಂತ ಅವಮಾನ ಅಂತ ನಾನು ಕೂಡಲೇ ಅವರು ಇದ್ರ ಬಗ್ಗೆ ಕ್ಷಮಾಪಣೆ ಕೇಳಬೇಕು. ಆ ಕುಟುಂಬದ ಜೊತೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಕೆಲಸವನ್ನ ಆ ಒಂದು ಕುಟುಂಬದವರು ರಾಜವಂಶದ ಮಾಡಿದ್ದಾರೆ. ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೇಳಕ್ಕೆ